ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆ ಸ್ವಾಗತ. ನಿಮ್ಮ ಮೊದಲನೇ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯ ಯಾವ ವರ್ಷದಲ್ಲಿ ದೊರಕಿತು? ಆಪ್ಷನ್ ಎ 1945, ಆಪ್ಷನ್ ಬಿ 1946, ಆಪ್ಷನ್ ಸಿ 1947, ಆಪ್ಷನ್ ಡಿ 1950. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ 1947. ನಿಮ್ಮ ಎರಡನೇ ಪ್ರಶ್ನೆ, ಭಾರತದ ಸಂವಿಧಾನ ಯಾವ ವರ್ಷದಲ್ಲಿ ಜಾರಿಯಾಯಿತು? ಆಪ್ಷನ್ ಎ 1947, ಆಪ್ಷನ್ ಬಿ 1950, ಆಪ್ಷನ್ ಸಿ 1952, ಆಪ್ಷನ್ ಡಿ 1949. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ 1950. ನಿಮ್ಮ ಮೂರನೇ ಪ್ರಶ್ನೆ, ಮೊಘಲ್ ಸಾಮ್ರಾಜ್ಯವನ್ನು ಭಾರತದಲ್ಲಿ ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ಅಕ್ಬರ್, ಆಪ್ಷನ್ ಬಿ ಬಾಬರ್, ಆಪ್ಷನ್ ಸಿ ಶಾಜಹಾನ್, ಆಪ್ಷನ್ ಡಿ ಔರಂಗಜೇಬ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಬರ್. ನಿಮ್ಮ ನಾಲ್ಕನೇ ಪ್ರಶ್ನೆ, ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? ಆಪ್ಷನ್ ಎ ರಾಜೇಂದ್ರ ಪ್ರಸಾದ್, ಆಪ್ಷನ್ ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಆಪ್ಷನ್ ಸಿ ಜವಾಹರಲಾಲ್ ನೆಹರು, ಆಪ್ಷನ್ ಡಿ ಇಂದಿರಾ ಗಾಂಧಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಜವಾಹರಲಾಲ್ ನೆಹರು. ನಿಮ್ಮ ಐದನೇ ಪ್ರಶ್ನೆ, ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಆಪ್ಷನ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಪ್ಷನ್ ಬಿ ರಾಧಾಕೃಷ್ಣನ್, ಆಪ್ಷನ್ ಸಿ ಅಬ್ದುಲ್ ಕಲಾಂ, ಆಪ್ಷನ್ ಡಿ ನೆಹರು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ನಿಮ್ಮ ಆರನೇ ಪ್ರಶ್ನೆ, ಅಶೋಕ ಚಕ್ರವರ್ತಿ ಯಾವ ವಂಶಕ್ಕೆ ಸೇರಿದವರು? ಆಪ್ಷನ್ ಎ ಗುಪ್ತಾ, ಆಪ್ಷನ್ ಬಿ ಮೌರ್ಯ, ಆಪ್ಷನ್ ಸಿ ಚೋಳ, ಆಪ್ಷನ್ ಡಿ ಪಾಂಡ್ಯ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮೌರ್ಯ. ನಿಮ್ಮ ಏಳನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ಹರಿಹರ ಬುಕ್ಕ, ಆಪ್ಷನ್ ಬಿ ಕೃಷ್ಣದೇವರಾಯ, ಆಪ್ಷನ್ ಸಿ ಅಶೋಕ, ಆಪ್ಷನ್ ಡಿ ಶಿವಾಜಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಹರಿಹರ ಬುಕ್ಕ. ನಿಮ್ಮ ಎಂಟನೇ ಪ್ರಶ್ನೆ, ಕೃಷ್ಣದೇವರಾಯ ಯಾವ ಸಾಮ್ರಾಜ್ಯದ ರಾಜ? ಆಪ್ಷನ್ ಎ ಚೋಳ, ಆಪ್ಷನ್ ಬಿ ವಿಜಯನಗರ, ಆಪ್ಷನ್ ಸಿ ಮೌರ್ಯ, ಆಪ್ಷನ್ ಡಿ ಗುಪ್ತ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯನಗರ. ನಿಮ್ಮ ಒಂಬತ್ತನೇ ಪ್ರಶ್ನೆ, 1857ರ ಮೊದಲ ಸ್ವಾತಂತ್ರ್ಯ ಹೋರಾಟವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಸಿಪಾಯಿ ದಂಗೆ, ಆಪ್ಷನ್ ಬಿ ಉಪ್ಪು ಸತ್ಯಾಗ್ರಹ, ಆಪ್ಷನ್ ಸಿ ಭಾರತ ಬಿಡೋ ಚಳವಳಿ, ಆಪ್ಷನ್ ಡಿ ಅಸಹಕಾರ ಚಳವಳಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಸಿಪಾಯಿ ದಂಗೆ. ನಿಮ್ಮ 10ನೇ ಪ್ರಶ್ನೆ, ಭಾರತದಲ್ಲಿ ಮೊದಲ ರೈಲು ಯಾವ ವರ್ಷದಲ್ಲಿ ಓಡಿತು? ಆಪ್ಷನ್ ಎ 1853, ಆಪ್ಷನ್ ಬಿ 1860, ಆಪ್ಷನ್ ಸಿ 1870, ಆಪ್ಷನ್ ಡಿ 1885. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ 1853. ನಿಮ್ಮ 11ನೇ ಪ್ರಶ್ನೆ, ವಂದೇ ಮಾತರಂ ಬರೆದವರು ಯಾರು? ಆಪ್ಷನ್ ಎ ಟ್ಯಾಗೋರ್, ಆಪ್ಷನ್ ಬಿ ಬಂಕಿಂ ಚಂದ್ರ ಚಟರ್ಜಿ, ಆಪ್ಷನ್ ಸಿ ನೆಹರು, ಆಪ್ಷನ್ ಡಿ ಗಾಂಧಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬಂಕಿಂ ಚಂದ್ರ ಚಟರ್ಜಿ. ನಿಮ್ಮ 12ನೇ ಪ್ರಶ್ನೆ, ಶಿವಾಜಿ ಮಹಾರಾಜ ಯಾವ ಸಾಮ್ರಾಜ್ಯ ಸ್ಥಾಪಿಸಿದರು? ಆಪ್ಷನ್ ಎ ಮೌರ್ಯ, ಆಪ್ಷನ್ ಬಿ ಮರಾಠ, ಆಪ್ಷನ್ ಸಿ ಗುಪ್ತಾ, ಆಪ್ಷನ್ ಡಿ ಚೋಳ.
ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮರಾಠ. ನಿಮ್ಮ 13ನೇ ಪ್ರಶ್ನೆ, ಭಾರತದ ಸಂವಿಧಾನವನ್ನು ರಚಿಸಿದ ಪ್ರಮುಖ ವ್ಯಕ್ತಿ ಯಾರು? ಆಪ್ಷನ್ ಎ ಅಂಬೇಡ್ಕರ್, ಆಪ್ಷನ್ ಬಿ ನೆಹರು, ಆಪ್ಷನ್ ಸಿ ಗಾಂಧಿ, ಆಪ್ಷನ್ ಡಿ ತಿಲಕ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅಂಬೇಡ್ಕರ್. ನಿಮ್ಮ 14ನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? ಆಪ್ಷನ್ ಎ ಇಂದಿರಾ ಗಾಂಧಿ, ಆಪ್ಷನ್ ಬಿ ಪ್ರತಿಭಾ ಪಾಟೀಲ್, ಆಪ್ಷನ್ ಸಿ ಸರೋಜಿನಿ ನಾಯ್ಡು, ಆಪ್ಷನ್ ಡಿ ಕಸ್ತೂರಿಬಾ ಗಾಂಧಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಇಂದಿರಾ ಗಾಂಧಿ. ನಿಮ್ಮ 15ನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಆಪ್ಷನ್ ಎ ಇಂದಿರಾ ಗಾಂಧಿ, ಆಪ್ಷನ್ ಬಿ ಪ್ರತಿಭಾ ಪಾಟೀಲ್, ಆಪ್ಷನ್ ಸಿ ಸರೋಜಿನಿ ನಾಯ್ಡು, ಆಪ್ಷನ್ ಡಿ ಸುಷ್ಮಾ ಸ್ವರಾಜ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರತಿಭಾ ಪಾಟೀಲ್. ನಿಮ್ಮ 16ನೇ ಪ್ರಶ್ನೆ, ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು? ಆಪ್ಷನ್ ಎ ರಾಧಾಕೃಷ್ಣನ್, ಆಪ್ಷನ್ ಬಿ ರಾಜೇಂದ್ರ ಪ್ರಸಾದ್, ಆಪ್ಷನ್ ಸಿ ಕಲಾಂ, ಆಪ್ಷನ್ ಡಿ ನೆಹರು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ರಾಧಾಕೃಷ್ಣನ್. ನಿಮ್ಮ 17ನೇ ಪ್ರಶ್ನೆ, ಕರ್ನಾಟಕದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಹಂಪಿ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಬಳ್ಳಾರಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹಂಪಿ. ನಿಮ್ಮ 18ನೇ ಪ್ರಶ್ನೆ, ಹಂಪಿಯ ಪ್ರಸಿದ್ಧ ರಾಜ ಯಾರು? ಆಪ್ಷನ್ ಎ ಕೃಷ್ಣದೇವರಾಯ, ಆಪ್ಷನ್ ಬಿ ಅಶೋಕ, ಆಪ್ಷನ್ ಸಿ ಅಕ್ಬರ್, ಆಪ್ಷನ್ ಡಿ ಶಿವಾಜಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕೃಷ್ಣದೇವರಾಯ. ನಿಮ್ಮ 19ನೇ ಪ್ರಶ್ನೆ, ಭಾರತದಲ್ಲಿ ಬ್ರಿಟಿಷರ ಆಡಳಿತ ಯಾವ ವರ್ಷದಲ್ಲಿ ಆರಂಭವಾಯಿತು? ಆಪ್ಷನ್ ಎ 1757, ಆಪ್ಷನ್ ಬಿ 1857, ಆಪ್ಷನ್ ಸಿ 1000, ಆಪ್ಷನ್ ಡಿ 1800. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ 1757. ನಿಮ್ಮ 20ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರು ಯಾವ ದೇಶದಲ್ಲಿ ಭಾಷಣ ಮಾಡಿದರು? ಆಪ್ಷನ್ ಎ ಅಮೆರಿಕ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಫ್ರಾನ್ಸ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅಮೆರಿಕ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.